ಕರ್ನಾಟಕದ ವೈಕುಂಠ ಅಂತಲೇ ಫೇಮಸ್ ಆಗಿರೋ ಬಂಗಾರು ತಿರುಪತಿ ದೇವಸ್ಥಾನದ ಇತಿಹಾಸ ಮತ್ತು ಬೆಂಗಳೂರಿಂದ KSRTC ಬಸ್ಸಲ್ಲಿ ಬಂಗಾರು ತಿರುಪತಿಗೆ ಹೇಗೆ ಹೋಗೋದಂತ ಈ ವಿಡಿಯೋಲಿ ತೋರಿಸಿದ್ದೀನಿ. ಕೊನೆಯವರೆಗೂ ಈ ವಿಡಿಯೋ ನೋಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪವನ್. ನಾನಿವತ್ತು ತೋರಿಸ್ತಿರೋ ದೇವಸ್ಥಾನ ಬಂದ್ಬಿಟ್ಟು ಕರ್ನಾಟಕದ ತಿರುಪತಿ ಅಂತಲೇ ಫೇಮಸ್ ಆಗಿರುವ ಬಂಗಾರು ತಿರುಪತಿ ದೇವಸ್ಥಾನ. ಈ ದೇವಸ್ಥಾನ ಕೋಲಾರದ ಹತ್ರ ಇರುವ ಗುಟ್ಟಹಳ್ಳಿಲಿ ಲೊಕೇಟ್ ಆಗಿದೆ. ಬಂಗಾರು ತಿರುಪತಿ, ಬಂಗಾರು ಎಂದರೆ ಚಿನ್ನ ಅಂತ ಅರ್ಥ. ಇಲ್ಲಿ ಸ್ವಾಮಿಯ ಮುಖದಲ್ಲಿ ಚಿನ್ನದಂಥ ತೇಜಸ್ವಿದೆ ಅಂತ ಕರೀತಾರೆ, ಅದರಿಂದ ಇದನ್ನು ಬಂಗಾರು ತಿರುಪತಿ ಅಂತ ಕರೀತಾರಂತೆ. ವಿಜಯನಗರದ ರಾಜರು ಈ ದೇವಸ್ಥಾನನ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಅವರು ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತರಂತೆ, ಅದರಿಂದ ಅವರೇ ಈ ದೇವಸ್ಥಾನನ ನಿರ್ಮಿಸಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾರೆ. ಪ್ರತಿ ವರ್ಷ ಇಲ್ಲಿ ವೈಕುಂಠ ಏಕಾದಶಿ ಮತ್ತು ಬ್ರಹ್ಮ ರಥೋತ್ಸವ ಎಲ್ಲ ನಡೆಯುತ್ತೆ. ಆ ಟೈಮಲ್ಲಿ ಇಲ್ಲಿ ತುಂಬ ಜನ ಭಕ್ತಾದಿಗಳು ಸೇರ್ತಾರೆ. ಸ್ವಾಮಿ ಸ್ವಯಂಭೂ ಮೂರ್ತಿ ಇಲ್ಲಿ ಭೃಗು ಮಹರ್ಷಿಯವರಿಗೆ ದರ್ಶನ ಕೊಟ್ಟಿರೋದಂತ ವಿಶೇಷ. ನೇತ್ರ ದರ್ಶನ ಅಂತ ಅಂದರೆ ಭೃಗು ಮಹರ್ಷಿಯವರಿಗೆ ಕಾಲಲ್ಲೊಂದು ಕಣ್ಣಿರುತ್ತೆ, ಯೋಗ ಚಕ್ಷಸ್ಸು ಅಂತ. ಅದನ್ನು ವೈಕುಂಠದಲ್ಲಿ ಮಹಾವಿಷ್ಣುವು ತೆಗೆದು ಬಿಡ್ತಾರೆ. ಆ ಕಣ್ಣು ತೆಗೆದಾಗ ಆ ಋಷಿ ತಪೋಶಕ್ತಿ ಎಲ್ಲ ಹೊರಟೋಗುತ್ತೆ ಕಣ್ಣಿನ ಮುಖಾಂತರ. ಮತ್ತೆ ಆ ತಪಶಕ್ತಿ ಹೊಂದಬೇಕು ಅಂತ ಈ ಜಾಗದಲ್ಲಿ ತಪಸ್ಸು ಮಾಡ್ತಾರಂಥವ್ರು. ಅವರು ತಪಸ್ಸಿಗೆ ಮೆಚ್ಚಿ ದರ್ಶನ ಕೊಟ್ಟಿರೋದು ವಿಶೇಷ, ನೇತ್ರ ದರ್ಶನ ಅಂತ. ಅಂದರೆ 6 ರಂಧ್ರಗಳ ಥರ ಇದೆಯಲ್ಲ ಮನುಷ್ಯನಿಗಿರುವಂಥ 6 ಕೆಟ್ಟ ಗುಣಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಅದು ಮನುಷ್ಯ ಹುಟ್ಟಿದಾಗ ಬಂದುಬಿಟ್ರೆ ಈ ಶರೀರಕ್ಕೆ, ಮನುಷ್ಯ ಸಾಯೋವರೆಗೂ ಈ ಶರೀರ ಬಿಟ್ಟು ಆ 6 ಕೆಟ್ಟ ಗುಣಗಳು ಹೋಗೋದಿಲ್ಲ. ಅದಕ್ಕೋಸ್ಕರ ಭಗವಂತನ ನೋಡೋ ಒಂದು ಕ್ಷಣ ಆಗಲಿ 6 ಕೆಟ್ಟ ಗುಣಗಳನ್ನು ಬಿಟ್ಟು ಸ್ವಾಮಿ ದರ್ಶನ ಮಾಡಬೇಕು ಅಂತ ಈ ಥರ ಬಂದಿರೋದು ವಿಶೇಷ. ಭೃಗು ಮಹರ್ಷಿಯವರು ಯಾವ ಥರ ದರ್ಶನ ಮಾಡಿದ್ರು ಇವತ್ತು ಹಂಗೆ ಮುಂದುವರೆದು ಬಂದಿರೋದು ವಿಶೇಷ, ನೇತ್ರ ದರ್ಶನ ಅಂತ. ಸ್ವಾಮಿ ಸ್ವಯಂ ಶಕ್ತಿಯಿಂದ ಹುಟ್ಟಿರುವಂಥ ಭೂಮಿ, ಈ ಭೂಮಿ ಪೂರ್ತಿ ಚಿನ್ನದ ಭೂಮಿನೇ. ಮೊದಲು ಚಿನ್ನ ತೆಗಿತಾ ಇದ್ರಿ ಭೂಮಿ ಕೆಳಗಡೆ, ಅದಕ್ಕೋಸ್ಕರ ಬಂಗಾರು ಗಿರಿವಾಸ, ಬಂಗಾರು ತಿರುಪತಿ ಅಂತ ಹೆಸರು ಬಂದಿರೋದು ವಿಶೇಷ ಸ್ವಾಮಿ. ಬೆಂಗಳೂರಿಂದ ಬಂಗಾರು ತಿರುಪತಿಗೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ. ನೀವೇನಾದರೂ ಬಂಗಾರು ತಿರುಪತಿಗೆ ಹೋಗ್ಬೇಕಂತ ಇದ್ದರೆ ಬೆಂಗಳೂರಿಂದ ಫಸ್ಟ್ ನೀವು ಕೋಲಾರ್ಗೆ ಹೋಗಬೇಕು. ಕೋಲಾರ್ಗೆ ಹೋದ್ಮೇಲೆ ಅಲ್ಲಿಂದ ನಿಮಗೆ ಬೇತ್ಮಂಗಲ ಬಸ್ ಸಿಗುತ್ತೆ. ನೀವು ಅಲ್ಲಿಗೆ ರೀಚ್ ಆದಮೇಲೆ ಅಲ್ಲಿಂದ ನಿಮಗೆ ಬಂಗಾರು ತಿರುಪತಿಗೆ ಡೈರೆಕ್ಟ್ ಬಸ್ ಇದೆ. ನೀವೇನಾದರೂ ಬಂಗಾರು ತಿರುಪತಿಗೆ ಹೋಗ್ಬೇಕಂತ ಇದ್ದರೆ ಮಾರ್ನಿಂಗ್ 6ಗೆಲ್ಲ ನೀವು ಮನೆ ಬಿಟ್ಬಿಡಿ. ಯಾಕೆಂದರೆ ಅಲ್ಲಿಗೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ, ಅದರಿಂದ ನೀವು ಬಸ್ಸಸ್ಗೆಲ್ಲ ವೆಯ್ಟ್ ಮಾಡಬೇಕಿರುತ್ತೆ. ನೀವು ಮಾರ್ನಿಂಗ್ 6 ಮನೆ ಬಿಟ್ಟರು ನೀವು ಟೆಂಪಲ್ ರೀಚ್ ಆಗೋಷ್ಟರಲ್ಲಿ 12 ಆಗಿರುತ್ತೆ. ಸೊ ನೀವು ವಾಪಸ್ ಬರೋದು ಲೇಟ್ ಆಗುತ್ತೆ. ಸೊ ಆದಷ್ಟು ಬೇಗ ಮನೆ ಬಿಡಿ.